Yeah. ಸರ್ಫರಾಜ್ ಖಾನ್ ತಂಗಿ ಇದ್ದಂಗೆ ಇದ್ದಾಳೆ ಅವಳು ಒಳ್ಳೆ. ಪಾಕಿಸ್ತಾನ್ ಸರ್ಫರಾಜ್ ಖಾನ್ ತಂಗಿ ಇದ್ದಂಗಿದೆ. ವೀಕ್ಷಕರಿಗೆ ಇಂಡಿಯಾ ಪಾಕಿಸ್ತಾನ್ ವುಮೆನ್ಸ್ ಪ್ರಿವ್ಯೂಗೆ ಎಲ್ಲರಿಗೂ ಸುಸ್ವಾಗತ. ಇಂಡಿಯಾ ಭರ್ಜರಿಯಾಗಿ ಗೆದ್ದಿದೆ. ಒನ್ ಸೈಡೆಡ್ ಮ್ಯಾಚ್ ರೀ ಇದು, ಒನ್ ಸೈಡೆಡ್ ಮ್ಯಾಚ್. ಸುಮ್ನೆ ಆಡ್ಸೋದು, ರೈವಲ್ರಿ ಏನಿಲ್ಲ ಗಾಳಿಯಲ್ಲಿ. ಏನಿಲ್ಲ ಒನ್ ಸೈಡ್. ಇದು ಆಲ್ಮೋಸ್ಟ್ ಉಗಾಂಡ ಅಂಡ್ ಇಂಡಿಯಾ ಆಡ್ದಂಗಿತ್ತು. ಮೆನ್ಸ್ ಅಲ್ಲಿ ಉಗಾಂಡ ಅಂಡ್ ಇಂಡಿಯಾ ಆಡ್ದಂಗೆ ಇತ್ತು. 10 ಓವರ್ ಮ್ಯಾಚ್ ದಾಗ ಇದ್ರು, ಮಿಸ್ ಫೀಲ್ಡ್ ಮಾಡಿ ಕೈಯಾಗ ಹೊಡ್ಕೊಂಡು ಹೋದ್ರು ಅವ್ರ ಮ್ಯಾಚ್. ಅವ್ರ ಬ್ಯಾಟಿಂಗ್ ಬಂದಾಗ್ಲೂ 6 ಓವರ್ ಮ್ಯಾಚ್ ಅಲ್ಲೇ ಇದ್ರು. ಯಾರು ಇವರು ಪಾಕಿಸ್ತಾನದವ್ರು ಪಾಕಿಸ್ತಾನ. 50 ಸಮಥಿಂಗ್. ಮುನಾಬಾ ಹ್ಮ್ ಅಲಿ ರನ್ಔಟ್ ಆಯ್ತು ಗೊತ್ತಾ, ಮುನಾಬಾ ಅಲಿ. ಹ್ಮ್ ಮುನಾಬಾ ಅಲಿ ಇಲ್ಲ ಅಂದಿದ್ರೆ ಕೈಜಿ ಕೊಡ್ತಿದ್ಲು, ಕೈಮಾ ಮಾಡ್ತಿದ್ಲು ಇಂಡಿಯಾದವರಿಗೆ ಮುನಾಬಾ ಏನು ಅಲಿ. ಪವರ್ ಪ್ಲೇ ಮುಗಿಯೋ ಲಾಸ್ಟ್ ಓವರ್ ಬಂದಲ್ಲ, 7th ಓವರ್ ಹಾ, ವಿಕೆಟ್ ಬಿತ್ತಲ್ಲ, ಅಲ್ಲಿಂದ್ರ ಗೇಮ್ ಅಲ್ಲಿ ಚೇಂಜ್. ಅಲ್ಲೇ ಟರ್ನ್ ಆಯ್ತು. ಇಂಡಿಯಾದ ಏನ್ ಗೊತ್ತಾ ಡಿಸ್ಅಡ್ವಾಂಟೇಜ್ ಬ್ಯಾಟಿಂಗ್ ಅಲ್ಲಿ? ಶಫಾಲಿ ವರ್ಮಾ ಹೊಡಿಯಕ್ ನಿಂತ್ರೆ ಹೊಡಿತಾಳೆ, ಇಲ್ಲ ಅಂದ್ರೆ ಗಾನು. ಏನ ಈಗ ಟೂರ್ನಮೆಂಟ್ ಗೆಲ್ಬೇಕು, ರಿಚಾ ಘೋಷ್ ಫಿನಿಶ್ ಮಾಡ್ಬೇಕು, ಇವ್ರು ಗೆಲ್ಬೇಕು ಅಷ್ಟೇ. ರಿಚಾ ಘೋಷ್ ಮೇಲೆ ಡಿಪೆಂಡೆಂಟ್ ಇಲ್ಲ ನಮ್ದಲ್ಲಿ ಅಂತ ಬಡ ಹಿಟ್ಟರ್ ಕಾಣ್ತಿಲ್ಲ ಅಲ್ಲಿ. ರಿಚಾ ಘೋಷ ಆಸ್ಟ್ರೇಲಿಯಾದಲ್ಲಿ ನೋಡಿ. ಕಾಪಾಡಿದ್ ಇವತ್ತು ಲೇ ಆಕಿನ್ ರನ್ ಇವತ್ತು ಕಾಪಾಡಿದ್ ಇವ್ರಿಗೆ. ಅವ್ರ ರನ್ ಆಕಿನೂ ಅವಳದು ಹೊಲಕ್ ಕಾಪಾಡಿದ್ಲು. ಬಲಕ್ಕಿಲ್ಲ ಅಂದ್ರ. ಮತ್ತೆ ಫಸ್ಟಿಗೆ 2 ವಿಕೆಟ್ ಬಿದ್ದಾಗ್ಲೂ ಸ್ಮೃತಿ ಮಂದನ ಮತ್ತೆ ಹರ್ಮನ್ಪ್ರೀತ್ ಕೌರ್ ಚೆನ್ನಾಗಿ ಆಡಿದ್ರು. ಹ್ಮ್ ಅವ್ರಿಬ್ರದ್ದು ಹೇಳ್ಬೇಕು. ಯಾಕೆ ಅಂದ್ರೆ ಇಲ್ಲ ಸ್ಮೃತಿ. ಇನ್ನೊಂದ್ ಏನ್ ಗೊತ್ತಾ, ಪಾಕಿಸ್ತಾನದಲ್ಲಿ ತಲೆ ಇಲ್ಲ. ಮೆನ್ಸ್ ಆಗ್ಲಿ ವುಮೆನ್ಸ್ ಆಗ್ಲಿ ಇಬ್ರಿಗೂ ಫೀಲ್ಡಿಂಗ್ ಮಾಡಕ್ ಬರಲ್ಲ. ಇಬ್ರಿಗೂ ಬಾಲ್ ಹಿಡಿಯಕ್ ಬರಲ್ಲ. ಈಕಿ ಕ್ಯಾಪ್ಟನ್ ಬಾ ಇದ್ದಂಗ ಬಿಡಪ್ಪ, ಪಾಕಿಸ್ತಾನ್ ಕ್ಯಾಪ್ಟನ್. ಅವಳು ವೇಸ್ಟ್, ಕ್ಯಾಪ್ಟನ್ ವೇಸ್ಟ್. ಕೈಫ್. ಅವಳು ಸ್ಮೃತಿ ಮಂದನ ಕಂಟಿನ್ಯೂಸ್ ಇನ್ಸೈಡ್ ಶಾಟ್ ಹೊಡಿತಾನೆ ಇದ್ದಾಳೆ. ಅಲ್ಲಿ ಫೀಲ್ಡ್ರೇ ಇಡ್ತಿಲ್ಲ, ತಗೊಂಬಂದು ಇಲ್ಲಿ ಇಡ್ತಿದ್ದಾಳೆ. ಆಫ್ ಸೈಡ್ ಅಲ್ಲಿ ಹೊಡಿತಾನೆ ಇದ್ದಾಳೆ ಅವಳು. ಎಂತ ಡಬಕೋರ್ ಕ್ಯಾಪ್ಟನ್ ಅವಳು. ಅವ್ನು ಸರ್ಫರಾಜ್ ಖಾನ್ ತಂಗಿ ಇದ್ದಂಗಿದ್ದಾಳೆ ಅವಳು ಒಳ್ಳೆ. ಪಾಕಿಸ್ತಾನ್ ಸರ್ಫರಾಜ್ ಖಾನ್ ತಂಗಿ ಇದ್ದಂಗಿದ್ದಾಳೆ. ಅಲ್ಲಿ ರಿಚಾ ಘೋಷ್ 1 ಓವರ್ 23 ರನ್ ಹೊಡಿತಾಳ. ಅಲ್ಲೇ ಟರ್ನ್ ಆಗಿ ನಾಯಿಗೆ ಹೊಡ್ದಂಗ್ ಹೊಡ್ದು. ಇವಳು ರೋಡ್ರಿಗಸ್ ಇದ್ದಾಳೆ, ಅವಳು ನೆಲದಲ್ಲೇ ಹೊಡಿಬೇಕು, ಮೇಲ್ ಎತ್ತಕ್ ಆಗಲ್ಲ. ಪುಟ್ಟಿ ಮೇಲ್ ಹೊಡೆದ್ರೆ ಗಾನೆ ಸೀದಾ. ಮೇಲೆ ಕೆಳಗ್ ಮಾತ್ರ ಹೊಡಿಬೇಕು ಅವಳು ಜಮೀಮಾ. ಅವಳು ಏಕೆ ಎಲ್ಲ ಸಿಕ್ಸ್ ಹೊಡಿಯೋದೆಲ್ಲ ಬೇಕು ಅವಳಿಗೆ? ಆಗುತ್ತಾ? ಫಸ್ಟ್ ಆಫ್ ಆಲ್ ಆಗುತ್ತಾ ಸಿಕ್ಸ್ ಹೊಡಿಯಕ್? ಹೇಳಿ ನೀನ್ ಕಷ್ಟ. ಅಲ್ಲಿ ಅಂದ್ರು ಸ್ವಲ್ಪ ಚಲೋನೇ ಬಿಡು. ವುಮೆನ್ಸ್ 72 ಮೀಟರ್ಸ್ ಇಟ್ರ ಬೌಂಡ್ರಿ ಲಾಂಗ್ ಆನ್. ಯಾಕೋ ನಮ್ಗ ಮೆನ್ಸಿಗೆ ಇಟ್ಟಿಲ್ಲ, ಮತ್ T20 ವರ್ಲ್ಡ್ ಕಪ್ IPL ನಾಗ ಇದ್ದಿಲ್ಲ 72 ಮೀಟರ್ ಬೌಂಡ್ರಿ. ಈಗ ಅದು ಸ್ವಲ್ಪ ಹೊಡಿತ ನಮ್ದು. ಹರ್ಮನ್ಪ್ರೀತ್ ಕೌರ್ ಎಲ್ಲ ಹೆಂಗ್ ಗೊತ್ತಾ? ಹರ್ಮನ್ಪ್ರೀತ್ ಕೌರ್ ಧೋನಿ ಇದ್ದಂಗೆ, ಸ್ಮೃತಿ ಮಂದನ ವಿರಾಟ್ ಕೊಹ್ಲಿ ಇದ್ದಂಗೆ ಈಗ ಟೀಮಿಗೆ, ವುಮೆನ್ಸ್ ಹಾ ಟೀಮಿಗೆ. ಹಂಗೆ ಅಂತ. ಈ ಈ ಅಲ್ಲಲ್ಲಿ ಶ್ರೇಯಾಂಕಾ ಪಾಟೀಲ್ ಎಲ್ಲ ಚಿತ್ರಣ ICC ಇದ್ದಂಗೆ. ಹೇಳ್ತೀನಿ, ವುಮೆನ್ಸ್ ಕ್ರಿಕೆಟ್ ಅಷ್ಟು ಲಾಂಗ್ ಬೌಂಡ್ರಿ ಕೊಡಕತ್ತಾರಂತ. ಕೇಳ್ಬೇಕು ಮೆನ್ಸಿಗೆ ಕೊಡ್ತಿಲ್ಲ, ಕೇಳ್ಬೇಕು. ಮೆನ್ಸಿಗೆ 65 66 ಇಡ್ತಾರ. ಮೆನ್ಸಿಗೆ ಆಗ್ತಾ ಇಲ್ಲ ಈಗ, ಯಾಕೋ ಮೆನ್ಸಿಗೆ ಬರ್ತಾ ಇಲ್ಲ. ಅದಿಲ್ಲ ಮೆನ್ಸಲ್ಲಿ. ಎಲ್ಲದು ಯೋಗರಾಜ್ ಭಟ್ರ ಸಾಂಗ್ ಐತಲ್ಲ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಯಾವ್ದು? ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಸ್ಟ್ರಾಂಗ್ ಗುರು ಅಂತ. ಹ್ಮ್ ಇದಲ್ಲಿ ಏನಿಲ್ಲ. ಇವೆಲ್ಲ ಮ್ಯಾಚ್ ಅಲ್ಲ ಇಂಡಿಯಾಗೆ. ಆಸ್ಟ್ರೇಲಿಯಾ ನೋಡಿದ್ರೆ ಅಷ್ಟೇ ಮ್ಯಾಚ್. ಆಸ್ಟ್ರೇಲಿಯಾ ನೋಡಿಬೇಕು. ಇವ್ರನ್ನೆಲ್ಲ ಯಾರ್ ಬೇಕಾದ್ರೂ ಹೊಡಿತಾರೆ. ನಮ್ ನೆದರ್ಲ್ಯಾಂಡ್ ಹೊಡಿತಾರೆ, ನಮ್ ಗ್ರೂಪ್ ಅಲ್ಲಿ ಇರೋ ನೆದರ್ಲ್ಯಾಂಡ್ ಹೊಡಿತಾರೆ ಇವ್ರನ್ನ. ಈಗೇನ್ ಇಂಡಿಯಾ ವುಮೆನ್ಸ್ ಟೀಮ್ ಕೂಡ ಮ್ಯಾಚ್ ನೋಡ್ಬೇಕಂದ್ರ ಇಂಡಿಯಾ ಆಸ್ಟ್ರೇಲಿಯಾ, ಹಾ. ಇಂಡಿಯಾ ಇಂಗ್ಲೆಂಡ್. ನಮ್ ಗ್ರೂಪ್ ಇಂದ ಇಂಡಿಯಾ, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ ಸ್ಟ್ರಾಂಗ್ ಟೀಮು. ಅವ್ರು ನೀನು ಭಾರಿ ಅಜಿತ್ ಸೋದ್ರ ಬಿಡ ಸೌತ್ ಆಫ್ರಿಕಾದ. ಸೌತ್ ಆಫ್ರಿಕಾ ಸ್ಟ್ರಾಂಗ್ ಇದಾರೆ. ಅವ್ರು ನಮ್ಮೇಲೆ ನಮಗ್ ಇಡ್ತಾರೆ. ಸೌತ್ ಆಫ್ರಿಕಾದವ್ರು ನಮಗ್ ಗ್ಯಾರಂಟಿ ಇಡ್ತಾರೆ, ಅದ್ ಗ್ಯಾರಂಟಿ ನಮಗ್ ಇಡ್ತಾರೆ. ಹಾ ಹಾ ಆ ಫ್ರೈಲಿನ್ ಕೆಂಪ್ ಅಂತೆಲ್ಲ ಇದಲ್ ಎಲ್ಲ ಒಳ್ಳೆ ಹಿಟ್ಟರು. ಸ್ವಲ್ಪ ಅವಳ ಕಡೆ ಒಳ್ಳೆ ಆಲ್ರೌಂಡರ್ ಇದಾರೆ ನೋಡಿ. ಈಗ ಮಾರ್ಜಿನ್ ಕಾಪು, ಕ್ಲರ್ಕು, ಅವಳು ಫ್ರೆನಿಲ್ ಕ್ಯಾಂಪು, ಒಳ್ಳೆ ಇದಿದ್ದಾರೆ. ನಮ್ ಕಡೆ ಆತರ ನಮ್ ಕಡೆ ಇದಾರೆ. ಎಂತ ಆಲ್ರೌಂಡರ್ ಅಂದ್ರೆ ಶ್ರೇಯಾಂಕಾ ಪಾಟೀಲ್. ಒಂದ್ ವಿಕೆಟ್ ತೆಗೆದ್ರೆ ಸಾಕು, ಅವ್ನ ಅಕ್ಕನ್ ಏನೋ ಮ್ಯಾಚ್ ಗೆಲ್ತಾರಂಗ ಆಡ್ತಾಳ ಅವಳು ಶ್ರೇಯಾಂಕಾ ಪಾಟೀಲ್. ಇನ್ನು ಮತ್ತೆ ಕ್ಯಾಚ್ ಮುಗಿತಕ್ಕೆ ಫುಲ್ ವರ್ಲ್ಡ್ ಶ್ರೇಯಾಂಕಾ ಕಪ್ ಪಾಟೀಲ್ ಸ್ವಲ್ಪ ಆಟಿಟ್ಯೂಡ್ ಕಮ್ಮಿ ಮಾಡ್ಬೇಕು. ಹರ್ಮನ್ ಪ್ರೀತ್ ಕೌರ್ ನೋಡ್ ಒಂಚೂರು ಚಿಕ್ಕ ಹುಡುಗಿ ಕಲಿಬೇಕು ಹಂಗ. ಶ್ರೇಯಾಂಕಾ ಪಾಟೀಲ್. ಸ್ಮೃತಿ ಮಂದನ ಏನ್ ಕಂಟ್ರೋಲ್ ಚಿಕ್ಕ ಹುಡುಗಿ ಮಾಡ್ತಾರೆ. ಸುಮ್ನಿರಯ್ಯ. ಹ್ಮ್ ಟಗರು ಪುಟ್ಟಿ. ರಾಧಾ ಯಾದವ್ ಆಡ್ಸಿದ್ರೆ ಬೆಸ್ಟ್ ಇತ್ತು ಸ್ಪಿನ್ನರ್. ಶ್ರೇಯಾಂಕಾ ಪಾಟೀಲ್ಗಿಂತ ರಾಧಾ ಯಾದವ್ ಚೆನ್ನಾಗಿ ಮಾಡಿದಾಳೆ ಶ್ರೇಯಾಂಕಾ ಪಾಟೀಲ್. ಬಟ್ ರಾಧಾ ಯಾದವ್ ಆಡ್ಸಿದ್ರೆ ಬ್ಯಾಟಿಂಗು ಇರುತ್ತೆ ಸ್ವಲ್ಪ.
ರಾಧಾ ಅದು ಸ್ವಲ್ಪ ಹಿಟ್ಟಿಂಗ್ ಆಡ್ತಾಳೆ, ದೀಪ್ತಿ ಶರ್ಮಾ ಹಿಟ್ಟಿಂಗ್ ಇಲ್ಲ. ಹಿಟ್ಟಿಂಗ್ ಇಲ್ಲ ಅಂದ್ರೂ ಕಂಟ್ರೋಲ್ ಆಕಿನ ಅಡ್ವೊಕೇಟ್ ಐತಿಲ್ಲಪ್ಪ, ಸ್ಟಾರ್ಟಿಂಗ್ ಬ್ರೇಕ್ ಥ್ರೂ ಆಕಿನ ಕೊಟ್ಟಕ್ಕೆ. ಬೋಲಿಂಗ್ ಸಖತ್ತಾಗಿ ಮಾಡ್ತಾಳೆ ದೀಪ್ತಿ ಶರ್ಮನ್, ಬೋಲಿಂಗ್ ಮಾತಾಡಂಗಿಲ್ಲ, ಬೋಲಿಂಗ್ ಸಖತ್ತಾಗಿ 5 ವಿಕೆಟ್, ಪಾಂಚ್ ಪಾಂಚ್ ಬೈ ಪಾಂಚ್, ಬೋಲಿಂಗ್ ಸಖತ್ತಾಗಿ ಮಾಡ್ತಾಳೆ ಅವಳು. ಫಾಸ್ಟ್ ಬೌಲರ್ಸಿಗೆ ಏನು ಹೆಲ್ಪ್ ಇರ್ಲಿಲ್ಲ. ಫಾಸ್ಟ್ ಬೌಲರ್ಸ್ ನಮ್ ಕಡೆನೆ ಎಷ್ಟು 3 ಓವರ್ 35 ಹೊಡ್ಸ್ಕೊಂಡಾರೆ ಇಬ್ರು ಸೇರಿ. 3 ಅವ್ರ ಓವರ್ ಕೋಚ್ ಕೊಟ್ಟಿದ್ದು. ಏನ್ ಹೇಳಿದ ಗೊತ್ತಾ, ಫಸ್ಟ್ ಇನ್ನಿಂಗ್ಸ್ ಆದ್ಮೇಲೆ ನಾವು ಹಾ 160 ಕೆಳಗ ಇದನ್ನ ಮಾಡ್ಬೋದಿತ್ತು, 10 ರನ್ ಜಾಸ್ತಿ ಆಯ್ತು ಅಲ್ಲೇ ನಾವು ಮ್ಯಾಚ್ ಸೋತೀವಿ ಅಂತ ಅವಾಗ ಹೇಳ್ಯಾರ. ಇನ್ನ ಬ್ಯಾಟಿಂಗ್ ಸ್ಟಾರ್ಟ್ ಆಗೋಕಿನ್ನ ಮುಂಚೆ, ಚೇಸ್ ಸ್ಟಾರ್ಟ್ ಆಗೋಕಿನ್ನ ಮುಂಚೆ ಬ್ಯಾಟ್ ಹೇಳ್ಯಾಳಕಿ. ಲೇ ಅವ್ರ ಫೀಲ್ಡಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ರೆ ಇನ್ನೂ ಕಂಟ್ರೋಲ್ ಮಾಡಿ, ಬಾಲ್ ಮೇಲೆ ಬೀಳ್ತಾರೆ ಅಷ್ಟೇ, ಬಾಲ್ ಹಿಡಿಯೋದು ಅದೇನ್ ಬಾಲ್ ಕ್ಯಾಚ್ ಏನ್ ಇದ ಬಿಟ್ರಪ್ಪ, ವಾಲಿಬಾಲ್. 2 ಕ್ಯಾಚ್ ಬಿಟ್ರ ಸ್ಮೃತಿ ಮಂದನ ಅಂತ. ಅವಾಗ್ಲೇ ಇಟ್ಕೊಂಡಿದ್ರೆ ಸ್ಮಿತಿ ಮಂದನ ಅಷ್ಟು ಹೊಡಿತಾನೂ ಇರ್ಲಿಲ್ಲ. ಆಮೇಲೆ ಭಾರತಿ ಎಲ್ಲಿ ಫುಲಿಮುಲಿ ಬಾಳ ಅಂದ್ರ 140 ಬರ್ತಿದ್ರಿ ಇವ್ರು. ಇಲ್ಲ ಇಲ್ಲ. ಮತ್ತೆ ಆ ಭಾರತಿ ಫಿಲಿಮಲ್ಲಿ ಇದ್ದಾಳೆ ಗೊತ್ತಾ, ಒಳ್ಳೆ ಹಿಟ್ಟರೆ ಅವಳು, ಒಳ್ಳೆ ಹೊಡಿತಾಳೆ. ಬಟ್ ಈ ಸ್ವಲ್ಪ ಇಂಟರ್ನ್ಯಾಷನಲ್ ಇನ್ನೂ ಬೇಕು, ಇನ್ನೂ ಬಂದಿಲ್ಲ, ಅದು ಬಂದಿಲ್ಲ. ಅವಳು ಫೈರ್ ಆಗಿ ರಿಚಾ ಘೋಷ್ ಅವ್ರಿಬ್ರು 5 ಓವರ್ ನಿಂತ್ಬಿಟ್ರೆ ಭಾರತಿ ಫುಲಿಮಲ್ಲಿನೂ ರಿಚಾ ಘೋಷ್ನು ಕೊಟ್ಟಾಕ್ಬಿಡ್ತಾರೆ. ಮಿನಿಮಮ್ 50-70 ರನ್ ಅಲ್ಲಲ್ಲಿ ಹೊಡಿತಾರೆ. ಯಾಕೆಂದ್ರೆ 15 ಓವರ್ ಇದ್ದಾಗ ಮ್ಯಾಲೆ ಬಂದ್ಬಿಡೋಕು, 5 ಡೌನ್ ಫುಲ್ ಕಳಿಸ್ಬಾರ್ದು. ಒಟ್ಟ 5 ಓವರ್ ಬೇಕಾಗಿ ಅಷ್ಟೇ. ರಿಚಾ ಘೋಷಿಗೆ ಮಿನಿಮಮ್ ಒಂದು 5-7 ಓವರ್ ಕೊಡ್ಬೇಕಪ್ಪ. ರಿಚಾ ಘೋಷ್ ಇಲ್ಲಿ ಇಂಡಿಯಾ ಕಾಪಾಡಕ್ಕಿರೋದೇ ರಿಚಾ ಘೋಷ್, ಇನ್ನೆಲ್ಲ ಸ್ವಲ್ಪ ಪೊಳ್ಳು. ಅಕ್ಕಿ ಮಿಂಚಿದ್ರೆ ಹೊಡ್ಕಪ್ ನೋಡಪ್ಪ. ಅವಳೆ ಅವಳೆ ಗೆಲ್ಸ್ಬೇಕು, ಅವಳಿಂದಾನೆ. ಇನ್ನೂ ನಮ್ ಜಮೀಮಾ ಏನ್ ಗೊತ್ತಾ, 6 ಹೊಡಿಯಕ್ಕೆಲ್ಲ ಹೋಗ್ಬಾರ್ದು. ಜಮೀಮಾ ಒಳ್ಳೆ ಬ್ಯಾಟ್ಸ್ಮನ್, ಅವಳು ನೆಲದಲ್ಲಿ ಆಡ್ತಿದ್ರೆ ಒಳ್ಳೆ ಬ್ಯಾಟ್ಸ್ಮನ್ ಕಾಣ್ತಾಳೆ, ಮೇಲ್ ಹೊಡಿಯಕ್ ಆಗದೇ ಇಲ್ಲ. ಕೆಳಗಾಡ್ಬೇಕು. ಅವಳು ಔಟ್ ಆಗಿದ್ದೆ ನೋಡು, ಅವಳು ಬಾಲ್ ನ ಸ್ಟ್ರೈಟ್ ಆಡ್ಬೇಕಿತ್ತು, ಅಡ್ಡ ಹೊಡಿಯಕ್ ಹೋದ್ಲು, ಅಡ್ಡ ಹೊಡಿಯಕ್ ಹೋಗಿ ಔಟ್ ಆಗಿದ್ದು. ಅಡ್ಡ ಹೊಡಿಯಕ್ ಸ್ವಲ್ಪ ಪವರ್ ಬೇಕು, ಅದ್ ಬಾಲು ಇರ್ಲಿಲ್ಲ, ಆಗಲ್ಲ, ಕಷ್ಟ ಸ್ವಲ್ಪ. ರಿಚಾ ಘೋಷ್ ಅದೇ, ರಿಚಾ ಘೋಷ್ ಸಿಕ್ಕರು ಹೊಡಿತಿದ್ಲು, ಅವಳಿಗೆ ಇದೆ ಪವರ್, ಅದು ಹೆವಿ ಪವರ್ ಇದೆ. ಪವರ್ ಪ್ಲೇ ದಾಗ ಸಿಕ್ಕಿತ್ತಂದ್ರ ಅಲ್ಲಿ 60-70 ರನ್ ಕುಂದರ್ಸಿದ್ಲಕಿ ಅಷ್ಟು ಓವರ್. ಇನ್ನೊಂದ್ ಏನ್ ಗೊತ್ತಾ, ಇಂಡಿಯಾದು ಬೌಲಿಂಗು ನನ್ ಪ್ರಕಾರ ರೇಣುಕಾ ಸಿಂಗ್ ಠಾಕೂರ್ನೇ ಆಡ್ಸ್ಬೇಕು ಕ್ರಾಂತಿ ಗೌಡ್ಕಿಂತ. ಸ್ವಿಂಗ್ ಮಾಡ್ತಾಳೆ. ಕ್ರಾಂತಿ ಗೌಡ್ ಪೇಸ್ ಇದೆ ಅಂತ ಆಡಿಸ್ತಾರೆ ಅಷ್ಟೇ, ರೇಣುಕಾ ಸಿಂಗ್ ಪೇಸ್ ಇಲ್ಲ ಅಂದ್ರು ಆಟ ಆಡಿಸ್ತಾಳೆ ಬ್ಯಾಟ್ಸ್ಮನ್ ನ, ಹೂವಿ ಇದ್ದಂಗೆ ಅವಳು ಒಂಥರ. ಏನಂತೀರಾ? ಹೌದು, ನೀವ್ಯಾಕೆ ಅಲ್ಲಾಡ್ತಿದ್ದೀರಾ? ನೀವು ಒಂದ ಕಡೆ ಕುಂತಿದ್ರಿ, ಮತ್ ನಾವ್ ಅಳ್ಳಾಡ್ಬೇಕಲ್ಲ ಏನಾರ. ನೆಕ್ಸ್ಟ್ ಆಸ್ಟ್ರೇಲಿಯಾದ ಮೇಲೆ ಅನ್ಸುತ್ತೆ ಮ್ಯಾಚ್, ಆಸ್ಟ್ರೇಲಿಯಾದ ಮೇಲೆ ಇಲ್ಲ ಇದ್ರೆ ಇಲ್ಲ, ನೆದರ್ಲ್ಯಾಂಡ್ ಗೊತ್ತಲ್ಲ. ನೆಕ್ಸ್ಟ್ ನೆದರ್ಲ್ಯಾಂಡ್ ಐತಿ. ಅಲ್ಲ, ನೆದರ್ಲ್ಯಾಂಡ್ ಎಲ್ಲ ಬಿಟ್ಟಾಕ್ರಿ, ಅವೆಲ್ಲ ಬಿಟ್ಟಾಕಿ. ಆಸ್ಟ್ರೇಲಿಯಾ ಮೇಲೆ ಆಡ್ಬೇಕಾದ್ರೆ ಅವ್ರ ಕಡೆ 9 ಜನನು 11 ಜನನು ಬ್ಯಾಟ್ಸ್ಮನ್, 10 ಜನ ಬೌಲರ್, ವಿಕೆಟ್ ಕೀಪರ್ ಒಬ್ಳಿಗೆ ಬೌಲಿಂಗ್ ಬರಲ್ಲ, ಇನ್ನೆಲ್ಲರೂ ಬೌಲಿಂಗ್ ಮಾಡ್ತಾರೆ. ಪೆರಿ ಯಪ್ಪ, ಅವಳ್ದು ಒಂದಪ್ಪ ಮಧ್ಯದಲ್ಲಿ ಕಾಟ, ಯಮ್ಮನ್ ಔಟ್ ಮಾಡತ್ತೀನಿ. ಪೆರ್ರಿ ಬರ್ತಾಳ. ಪೆರಿ ಏನು, ಪೆರಿ ಔಟ್ ಆದ್ರೆ ಗಾರ್ಡ್ನರ್, ಸದರ್ಲ್ಯಾಂಡ್, ಅವಳು ಯಾರು ವ್ಯಾರಮ್, ಮೊಲಿನೆಕ್ಸ್, ಕಿಂಗು, ಕೊಂಗು ಎಲ್ಲ ಹೊಡಿತಾರೆ. ಟೀಮ್ ಅವ್ರ ಯಾವ ಸ್ಪೋರ್ಟ್ಸ್ ಆಡಿದ್ರು ಟೀಮ್ ಹೆವಿನೇ ಇರುತ್ತೆ ಬಿಡಪ್ಪ, ಯಾವ ಫಾರ್ಮೆಟ್ ಅಲ್ಲಿ ಎಲ್ಲೇರ ಅಲ್ಲಿ. ಆಸ್ಟ್ರೇಲಿಯಾ ವುಮೆನ್ಸ್ ಟೀಮ್ ಅಲ್ಲಿ ಮೇನ್ ಬ್ಯಾಟ್ಸ್ಮನ್ ಲಿಚ್ ಫೀಲ್ಡ್, ಆ ಲಿಚ್ ಫೀಲ್ಡ್ ನ ಔಟ್ ಮಾಡ್ಬೇಕು. ಅವಳು ಏನಾರು ಒಂದ್ 20-30 ಬಾಲ್ ಆಡಕ್ ಬಿಟ್ರೆ ಲಿಚ್ ಫೀಲ್ಡ್ ಲಿಚ್ಚಿ ತಿನ್ಸ್ತಾಳೆ ಇಂಡಿಯಾದವ್ರಿಗೆ ಫೀಲ್ಡ್ ಅಲ್ಲಿ, ಲಿಚ್ಚಿ ತಿನ್ಸ್ತಾಳೆ. ಅವಳು ರಿಟೈರ್ಮೆಂಟ್ ಕೊಟ್ಲು, ಅವಳು ಮುಗೀತು ಅವಳು. ಇವಳಿದಾಳೆ ಜೋರ್ಚೋವಾಲು, ಮುನಿ ಓಪನಿಂಗು. ಆ ಮುನಿ ಒಂಥರ ಇದಿದ್ದಂಗೆ, ಔಟ್ ಆಗಲ್ಲ, ಕುಟಿ 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 ಆಡ್ಕೊಂಡ್ ಬರ್ತಾಳೆ. ಇವರೆಲ್ಲ ಚೆಚ್ಚಾಕ್ತಾರೆ, ವಾಲು, ಲಿಚ್ ಫೀಲ್ಡು, ಅದೇನ್ ಟೀಮಾ, ಅದೊಂದು ಸೋಲ್ಸಕ್ ಆಗುತ್ತಾ? ಇದು ವುಮೆನ್ಸ್ ಟೀಮು ಒಂಥರ ಆಸ್ಟ್ರೇಲಿಯಾ ಆಲ್ಮೋಸ್ಟ್ ಕಪ್ಗೆಲ್ಲ ಅಂದಾಜು ಫಿಕ್ಸ್ ಬರ್ಕೊಟ್ ಆಗಿರುತ್ತೆ. ಇನ್ನು ಉಳ್ದವ್ರು ಸ್ವಲ್ಪ ಹೋರಾಡ್ತಾರೆ, ನಾವು ಗೆಲ್ಬಹುದು ಅಂತ ಅಷ್ಟೇ. ಏನಾರ ಬ್ಯಾಡ್ ಡೇ ಇತ್ತಂದ್ರ ಅಷ್ಟ ಸೋಲೋದವ್ರು. ಈ ಸರಿ ಅವ್ರದೇ ಕಪ್ಪು, ಆಸ್ಟ್ರೇಲಿಯಾನೇ ಕಪ್ಪು. ನಮ್ ಗ್ರೂಪ್ ಇಂದ ನನ್ ಪ್ರಕಾರ ಆಸ್ಟ್ರೇಲಿಯಾ, ರಿಚಾ ಘೋಷ್ನ ಒಂದ್ ಸ್ವಲ್ಪ ಇಂಡಿಯಾಗೆ ಏನಾರ ಮಿಸ್ ಮಾಡಿದ್ಲಿಕ್ಕೆ ನೀ ಪ್ರತಿ ಮ್ಯಾಚ್ ರಿಚಾ ಘೋಷ್ ಆಡಬೇಕು. ಲಾಸ್ಟ್ ಬೇಕೇ ಒಂದ್ ಎಕ್ಸ್ಟ್ರಾ ಹಿಂಗ 200 ಸ್ಟ್ರೈಕ್ ರೇಟ್ ರನ್ಸ್ ಬೇಕೇ. ನಮ್ದ ನೋಡು 15 ಓವರ್ ಒಳಗೆ 16 ಒಳಗೆ ರಿಚಾ ಘೋಷ್ ಬಂದು ಔಟ್ ಆದ್ಲು ಅಂದ್ರೆ ನಮ್ ಪವರೇ ಇಲ್ಲ ಅಲ್ಲಿ. 6 ಹೊಡೆಯರು 4 ಹೊಡೆಯರು. 130 130
ಅಲ್ಲಿ ಏನಿಲ್ಲ, ಗಾರ್ಡ್ನರ್ ಔಟ್ ಆದ್ಲು, ಅವಳು ಸದರ್ಲ್ಯಾಂಡ್ ಹೊಡಿತಾಳೆ, ವೇರಾಮ್ ಹೊಡಿತಾಳೆ, ಕಿಂಗ್ ಹೊಡಿತಾಳೆ, ಮೊಲೆನೆಕ್ಸು ಆಡ್ತಾಳೆ ಬೇಕು ಅಂದ್ರೆ. ರಿಚಾಗೋ ಅಲ್ಲಿ ಮಟ ಆಡ್ತಾಳ, ಅಲ್ಲಿ ಮಟ ಓಪು. ಆ ಲೋ ಮತ್ ಬೌಲಿಂಗು ಅವರ ಸ್ಟ್ರಾಂಗ್ ಇಲ್ಲ ನಮ್ದು. ನಮ್ ಬೌಲಿಂಗು ಆಗಲ್ಲ, ನಮ್ ಬೌಲಿಂಗ್ ಸ್ವಲ್ಪ ವೀಕ್ ಇದೆ. ವರ್ಲ್ಡ್ ಕಪ್ ಗೆದ್ದಿವಲ್ಲ ಲಾಸ್ಟ್ ಟೈಮ್, ಹಂಗೆ ಲಕ್. ಯೋ ವರ್ಲ್ಡ್ ಅವತ್ತಿನ ಕಪ್ ದಿವಸ ಚಲೋ ಗೆಲ್ಲೋದಕ್ಕೆ ನಮಗೆ ಅಡ್ವಾಂಟೇಜ್ ತುಂಬಾ ಇತ್ತು. ಅವ್ರ ಕಡೆ ಪೇರಿ ಆಡ್ಲಿಲ್ಲ ಫೈನಲ್ ಮ್ಯಾಚು. ಅಡ್ವಾಂಟೇಜ್ ತುಂಬಾ ಇತ್ತು ಅವಾಗಿನ್ನು. ಏನೋ ಈ ಸತಿ ಅಡ್ವಾಂಟೇಜ್. 50 ಓವರ್ ಅಲ್ಲಿ ಏನೋ ಒಂದ್ ಮಾಡ್ಬೋದು. 20 ಓವರ್ ಅಲ್ಲ, ಅವ್ರಿಗೆ ಹೆವಿ ಆಪ್ಷನ್ ಇದೆ. ಇವಳು ಮ್ಯಾಚ್ ಒಪ್ಸ್ಕೊಂಡ್ರೆ ಜಲ್ದಿ ಅವಳಿಗೆ ಬೌಲಿಂಗ್ ಮುಗೀತ. ಮಾಡ್ಬೋದು. ಹಾ ಲೋ ಅವ್ರ ಕಡೆ ಇಬ್ರಿಬ್ರು ಬೌಲಿಂಗ್ ಮಾಡ್ಬೋದು. 10 ಓವರ್ 10 ಜನಗೂ ಬೌಲಿಂಗ್ ಬರುತ್ತೆ. ನಮ್ ಕಡೆ ಕೊಟ್ರೆ ಮುಗೀತ್ ಕಡೆಗೆ. ಶಫಾಲಿ ವರ್ಮಾ ಮಾಡ್ತಾಳೆ, ಬಟ್ ಎಲ್ಲ ಟೈಮ್ ನಂಬಕ್ಕಾಗಲ್ಲ. ಗಾರ್ಡ್ನರಿಗೆಲ್ಲ ಸಿಕ್ಬಿಟ್ರೆ ಗಾಡ್ಸ್ ಬಿಡ್ತಾಳೆ ಹಾಕೊಂಡು. ಇವರು ಪಾಕಿಸ್ತಾನದನ್ನ ತೆಗ್ದು ಬಿಡ್ರಿ. ಇವರು ಸುಮ್ನೆ ಪೊಲ್ ಟೀಮ್ ಇದನ್ನ ಇದಾಕಿ, ಅದೇನೋ ಅಂತಾರಲ್ಲ, ಡಮ್ಮಿ ಟೀಮ್ ಕ್ಯಾಂಡಿಡೇಟ್ ಹಾಕಿ, ಇವ್ರು ಡಮ್ಮಿ. ಮ್ಯಾಚ್ ಟೈಮ್ ಡಮ್ಮಿ ಐತಿ, ಇವ್ರನ್ನ ಕೇಳ್ತಿ. ಅವ್ರು ಬುರ್ಕ ಹಾಕೊಂಡ್ ಆಡ್ಬೇಕಿತ್ತಲ್ಲ ಯಾರು? ಹಿಜಾಬ್ ಅವ್ರೇ. ಹ್ಮ್, ಗುರ್ಕಕ್ 11 ಗುರ್ಕ ಇದು ಅಂತೆ. ಫೀಲ್ಡಿಗೆ ಬರತ್ತಿಗೆ ಬಿಚ್ಚಿಟ್ ಬಂದಿದ್ರಂತೆ, ಮತ್ತೆ ಹೋಗತ್ತಿಗೆ ಹಾಕೊಂಡು. ಫಿಜಿಯೋ ಬುರ್ಕ ಹಾಕೊಂಡ್ ಬಂದಿದ್ಲು. ಯಾರು? ಪಾಕಿಸ್ತಾನ್ ಫಿಜಿಯೋ. ಫಿಸಿಯೋಗೆಲ್ಲ ಕೊಡ್ಸಿರ್ತಾರ, ಫಿಸಿಯೋಗೆಲ್ಲ ಹಾಕ್ಸಿದೀವಿ. ಫಿಸಿಯೋ ಹಾಕ್ಸ್ಕೊಂಡು ಬುರ್ಕ ಹಾಕೊಂಡ ಬಾಲಿಂಗ್ ಬ್ಯಾಟಿಂಗ್ ಆಡ್ಬೇಕಿತ್ತ. ಗುರ್ಕ ಹಾಕೊಂಡೆ ಆಡು. ಯಾರಲ್ಲ ಒಬ್ಳೆ 20 ಓವರ್ ಮಾಡ್ತಿದ್ಲು, ಒಬ್ಳೆ 20 ಓವರ್ ಬ್ಯಾಟಿಂಗ್ ಆಡ್ತಿದ್ಲು. ಗುರ್ಕ ಹಾಕೊಂಡ್ ಆಡಿದ್ರೆ ಒಬ್ ಮುನಬೋಲಿ ರನ್ಔಟ್ ಆಗಿದ್ರೆ ನಾನ್ ರನ್ಔಟ್ ಇಲ್ಲ ಅಂತ ಅಲ್ಲಿ ಬೇರೆ ಬಂದ್ಬಿಡ್ತಿದ್ಲು. ಹಂಗೆ ಗುರ್ಕ ಗುರ್ಕ ಕೊಡ್ಸಿರ ಆತರ ಆಗ್ತಿತ್ತು. ಸರಿ, ಇದ್ರ ಮುಗ್ಸೋಣ. ಇದು ಸಾಕು. ಇದ್ರಲ್ಲಿ ಏನ್ ಸಪ್ಪೆ ಮ್ಯಾಚ್ ಗಾಳಿ, ಇದು ಸಪ್ಪೆ.